ನಮಸ್ಕಾರ. ದ್ವಿತೀಯ PUC ಪರೀಕ್ಷೆ 2 ಪೇಪರ್ ಟೆಕ್ ಎಕ್ಸಾಮ್ ಸಂಬಂಧಪಟ್ಟಂಥ 29/1/2026 ನಡೀತಿರುವಂಥ ಪೂರ್ವಸಿದ್ಧ ಪರೀಕ್ಷೆ ಅರ್ಥಶಾಸ್ತ್ರ. ಸೊ ಅಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳಿರುವ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಚಾಲ್ತಿ ಖಾತೆಯ ಭಾಗಗಳ ಪಟ್ಟವನ್ನು ಚಿತ್ರಿಸಿ ಅಥವಾ ಬರೆಯಿರಿ ಅಂತ ಕೇಳ್ತಾರೆ. ಸೊ ರೀತಿ ಚಾಲ್ತಿ ಖಾತೆ ಬಗ್ಗೆ ಸಂಬಂಧಪಟ್ಟಂಥ ನೀವು ಡೈಗ್ರಾಮನ್ನು ಹಾಕಬೇಕು. ಅಲ್ಲಿ 3 ರೀತಿ ನಾವು ಡಿವೈಡ್ ಮಾಡ್ತೀವಿ: ಸರಕುಗಳ ವ್ಯಾಪಾರ, ಸೇವೆಗಳ ವ್ಯಾಪಾರ, ವರ್ಗಾವಣೆ ಪಾವತಿಗಳಂತ. ಅಲ್ಲಿ ಸರಕುಗಳ ವ್ಯಾಪಾರದಲ್ಲಿ 2 ರೀತಿ ವಿಂಗಡಣೆ ಮಾಡಿದ್ವಿ: ಸರಕುಗಳ ರಫ್ತು ಮತ್ತು ಆಮದು. ಇವುಗಳನ್ನ ನೋಡ್ಕೊಳ್ಳಿ. ಹಾಗೆ ನಿವ್ವಳ ಉತ್ಪಾದನಾಂಗ ಆದಾಯ, ನಿವ್ವಳ ಉತ್ಪಾದನೇತರ ಆದಾಯ, ಹಾಗೆ ವರ್ಗಾವಣೆ ಪಾವತಿಗಳಲ್ಲಿ ಉಡುಗೊರೆ ಪಾವತಿಗಳು ಅನುದಾನವನ್ನು ಒಳಗೊಂಡಿರುತ್ತೆ ಅಂತ ಬರೀಬೇಕು. ಹಾಗೆ ನಿವ್ವಳ ಉತ್ಪಾದನಾ ಆದಾಯದಲ್ಲಿ ನಿವ್ವಳ ಹೂಡಿಕೆ ಆದಾಯ, ನೌಕರ ಪರಿಹಾರದಿಂದ ಬರುವಂಥ ನಿವ್ವಳ ಆದಾಯ, ಈ ರೀತಿ ಬರೀಬೇಕು. ನಿವ್ವಳ ಉತ್ಪಾದನೇತರ ಆದಾಯದಲ್ಲಿ ಬ್ಯಾಂಕಿಂಗ್, ವಿಮೆ, ಪ್ರವಾಸೋದ್ಯಮ, ಸಾಫ್ಟ್ವೇರ್, ನೌಕಾ ಸೇವೆಗಳು ಇತ್ಯಾದಿ ಅಂತ ಬರ್ಕೋಬೇಕು, ಈ ರೀತಿ ಚಿತ್ರಿಸಬೇಕು. ಇನ್ನು ಬಂಡವಾಳ ಖಾತೆಯಲ್ಲಿ ಚಿತ್ರಿಸಿ ಅಂದರೆ ಬಂಡವಾಳ ಖಾತೆ ಅಂತ ಬರೆದ್ಬಿಟ್ಟು ಹೂಡಿಕೆಗಳು, ಬಾಹ್ಯ ಸಾಲಗಳು, ಬಾಹ್ಯ ನೆರವು ಅಂತ ಕೇಳಬೇಕು. ಅಲ್ಲಿ ನೇರ ಹೂಡಿಕೆ, ಪೋರ್ಟ್ಫೋಲಿಯೋ ಖಾತೆ ಹೂಡಿಕೆ ಅಂತ ಬರ್ಕೋಬೇಕು. ಬಾಹ್ಯ ಸಾಲಗಳಲ್ಲಿ ಬಾಹ್ಯ ವಾಣಿಜ್ಯ ಸಾಲಗಳು, ಅಲ್ಪಾವಧಿ ಸಾಲಗಳು ಅಂತ ಬರ್ತೀವಿ. ಬಾಹ್ಯ ನೆರವಲ್ಲಿ ಸರ್ಕಾರದ ಅನುದಾನ, ಅಂತರ್ ಸರ್ಕಾರಿ, ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಾಲಗಳು ಅಂತ ಬರ್ತೀನಿ. ಪೋರ್ಟ್ಫೋಲಿಯೋ ಖಾತೆಯಲ್ಲಿ FI ಸಹೋದರ ನಿಧಿಗಳು ಅಂತ ಬರ್ಕೊತೀನಿ. ನೇರ ಹೂಡಿಕೆಗಳಲ್ಲಿ PDI ಇಕ್ವಿಟಿ ಬಂಡವಾಳ ಪುನರ್ ಖಾತೆ ಹೂಡಿಕೆ ಗಳಿಕೆಗಳು, ಇತರೆ ನೇರ ಬಂಡವಾಳ ಹರಿವು. ಈ ರೀತಿ ನಾವು ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟನ್ನು ಚಿತ್ರಿಸಲು ಕೇಳ್ತಾರೆ 4 ಅಂಕಕ್ಕೆ. ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇರುತ್ತೆ: ಶೋ ದ ಟೇಬಲ್ ಆನ್ ಎಫೆಕ್ಟ್, ಡಿಮ್ಯಾಂಡ್ ಆ್ಯಂಡ್ ಲೆಫ್ಟ್ ವರ್ಡ್ ಆ್ಯಂಡ್ ರೈಟ್ ವರ್ಡ್, ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ, ಶೋ ದ ಹೆಲ್ತ್ ಟೇಬಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಮತೋಲನ ಬೆಲೆ ಮೇಲೆ ಏಕಕಾಲ ಪಲಟಗೊಂಡಾಗ ಆ ಒಂದು ಪರಿಣಾಮ ತೋರಿಸುವಂಥ ಕೋಷ್ಟಕವನ್ನು ಬರೆಯಿರಿ ಅಂತ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಕ್ರಮ ಸಂಖ್ಯೆ ಅಂತ ಬರೆದ್ಬಿಟ್ಟು ಅಲ್ಲಿ 4 ಹಾಗೆ ಬರೀಬೇಕು. ಬಲಗಡೆ ಪಲಟಗೊಂಡಾಗ, ಪೂರೈಕೆಯಲ್ಲಿ ಎಡಗಡೆ ಪಲಟಗೊಂಡಾಗ ಪ್ರಮಾಣದಲ್ಲಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಬೆಲೆ ಏನಾಗುತ್ತೆ, ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗೋದು, ಬದಲಾಗದೆ ಇರ್ಬೋದು. ಮೇ ಬಿ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಇಂಗ್ಲೀಷ್ನಲ್ಲಿ ಕೂಡ ಇದೆ. ಎರಡನೇದು ಬಲಗಡೆ ಮತ್ತು ಬಲಗಡೆ ಎರಡು ಕೂಡ ರೈಟ್ ವರ್ಡ್ ಏನಂದರೆ ಪಲಟಗೊಂಡ್ರೆ ಏನಾಗುತ್ತೆ ಅಂದರೆ ಪ್ರಮಾಣದಲ್ಲಿ, ಬೆಲೆಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಹಾಗೆ ಬೆಲೆಯ ಪ್ರಮಾಣದಲ್ಲಿ ಹೆಚ್ಚಾಗ್ಬೋದು, ಕಡಿಮೆ ಆಗೋದು, ಬದಲಾಗದೆ ಇರ್ಬೋದು. ಹಾಗೆ 3ನೇ ಕ್ರಮ ಸಂಖ್ಯೆಯಲ್ಲಿ ಎಡಗಡೆ ಮತ್ತು ಬಲಗಡೆ ಪಲಟಗೊಂಡಾಗ ರೇಖೆಯಲ್ಲಿ ಹೆಚ್ಚಾಗುತ್ತೆ, ಕಡಿಮೆ ಆಗ್ಬೋದು ಅಥವಾ ಬದಲಾಗದೆ ಇರ್ಬೋದು. ಅಲ್ಲಿ ಬೆಲೆ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಬೇಕು. 4ನೇದು ರೈಟ್ ವರ್ಡ್ ಮತ್ತು ಲೆಫ್ಟ್ ವರ್ಡ್ ಕೊಂಡ್ರೆ, ಬಲಗಡೆ ಮತ್ತು ಎಡಗಡೆ ಪಲಟಗೊಂಡ್ರೆ ಹೆಚ್ಚಾಗ್ಬೋದು ಪ್ರಮಾಣದಲ್ಲಿ ಅಥವಾ ಕಡಿಮೆ ಆಗ್ಬೋದು. ಆ ಬೆಲೆ ಪ್ರಮಾಣದಲ್ಲಿ ಇನ್ಕ್ರೀಸ್ ಹೆಚ್ಚಾಗುತ್ತೆ. ಇದನ್ನು ನೋಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಬಾತ್ ಮೀಡಿಯಮಲ್ಲಿ ಇದೆ. ಸೊ ಇದು ಶೋ ದ ಹೆಡ್ ಟೇಬಲ್. ಸಮತೋಲನ ಬೆಲೆ ಏಕಕಾಲ ಪಲಟಗೊಂಡಾಗ ಪರಿಣಾಮ ತೋರಿಸುವಂಥ ಕೋಷ್ಟಕ ಬರೀರಿ, ಅಥವಾ ಪರಿಪೂರ್ಣ ಪೈಪೋಟಿ ಮೇಲೆ ಬೇಡಿಕೆ ರೇಖೆಗಳು ಏಕಕಾಲಕ್ಕೆ ಚಲಿಸಿದಾಗ ಆಗುವಂಥ ಕೋಷ್ಟಕವನ್ನು ತಿಳಿಸಿ ಅಂತ ಕೇಳ್ತಾರೆ. ಸೊ ಇಂಗ್ಲೀಷ್ನಲ್ಲಿ ಶೋ ದ ಟೇಬಲ್ ಆಫ್ ಎಫೆಕ್ಟ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಲೆಫ್ಟ್ ವರ್ಡ್ ಆ್ಯಂಡ್ ರೈಟ್ ವರ್ಡ್, ಪ್ರೈಸ್, ಕ್ವಾಂಟಿಟಿ, ಶೋ ದ ಇಕ್ವಿಲಿಬ್ರಿಯಮ್ ಅಂತ ಸಹ ಕ್ವಶನ್ನ ಕೇಳ್ತಾರೆ. ಇವು 3 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಕೊನೆವರೆಗೂ ನೋಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.